ಒಂದಾನೊಂದು ಕಾಲದಲ್ಲಿ ಶಾಂತಿಗ್ರಾಮ ಎನ್ನುವ ಹಳ್ಳಿಯಲ್ಲೊಂದು ಅಚ್ಚರಿಯ ಘಟನೆ ನಡೆಯಿತು. ರಾತ್ರಿ ಮಳೆ ಸುರಿಯುತ್ತಿದ್ದಾಗ ಹಳ್ಳಿಯ ದೊಡ್ಡ ವ್ಯಾಪಾರಿ ರಾಮಚಂದ್ರನ ಮನೆಯಿಂದ ಒಂದು ಭಯಾನಕ ಕೂಗು ಕೇಳಿಸಿತು. ಜನರು ಓಡಿಬಂದರು. ಆದರೆ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು. ಬಾಗಿಲು ಮುರಿದು ಒಳಗೆ ನೋಡಿದಾಗ ರಾಮಚಂದ್ರ ನೆಲದಲ್ಲಿ ಬಿದ್ದಿದ್ದ. ಅವನು ಕೊಲೆಯಾಗಿದ್ದ. ಆದರೆ ಅಚ್ಚರಿಯ ಸಂಗತಿಯೇನೆಂದರೆ ಮನೆಯೊಳಗೆ ಯಾವುದೇ ಗುರುತು ಇರಲಿಲ್ಲ. ಕಿಟಕಿಗಳು ಮುಚ್ಚಿದ್ದವು. ಬಾಗಿಲು ಲಾಕ್ ಆಗಿತ್ತು. ಎಲ್ಲರೂ ಬೆಚ್ಚಿಬಿದ್ದರು. ಆಗ ಹಳ್ಳಿಗೆ ಬಂದ ಪೊಲೀಸ್ ಅಧಿಕಾರಿ ದೇವರಾಜು. ಅವನು ತನಿಖೆ ಪ್ರಾರಂಭಿಸಿದ. ಅವನಿಗೆ ನೆಲದಲ್ಲಿ ಚಿಕ್ಕ ಚಪ್ಪಲಿ ಗುರುತು ಸಿಕ್ಕಿತು. ಮೇಜಿನ ಮೇಲೆ ಅರ್ಧದಷ್ಟು ಚಹಾ ಬಿದ್ದಿತ್ತು. ಗೋಡೆಯ ಮೇಲೆ ಒಣ ಹೂವಿನ ತುಂಡು ಅಂಟಿಕೊಂಡಿತ್ತು. ದೇವರಾಜು ಹೇಳಿದ, ಕೊಲೆಗಾರನು ಹೊರಗಿನವನು ಅಲ್ಲ, ಮನೆಯೊಳಗಿನ ಯಾರೋ. ವಿಚಾರಣೆ ನಡೆಯಿತು. ಸೇವಕ, ಪತ್ನಿ, ವ್ಯವಹಾರ ಪಾಲುದಾರ. ಆದರೆ ಕೊನೆಗೆ ಸತ್ಯ ಬಹಿರಂಗವಾಯಿತು. ಕೊಲೆಗಾರ ಅವನ ಪಾಲುದಾರನೇ.